ಹೋಮದವ್ರು ಯಾರು ಇಲ್ಲಿ ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ನಾನುಂಟಲ್ಲ ನಮ್ಮದು ಹಳ್ಳಿಗೆ ಬಂದಿದ್ದೇನೆ, ಅಂದರೆ ನನ್ನ ಅಮ್ಮನ ಮನೆಗೆ ಬಂದಿದ್ದೇನೆ. ಇಲ್ಲಿ ನಾಗಮ್ಮನದ್ದು ಇವತ್ತು ಪೂಜೆ ಇತ್ತು, ಸಮರ್ಧನೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿಯಲ್ಲಿ. ಅಂದರೆ ತುಳುನಾಡಿನಲ್ಲಿ ವರ್ಷಕ್ಕೆ ಒಂದು ಸರ್ತಿ ಪಂಚಮಿ, ನಾಗರ ಪಂಚಮಿ, ನಾಗಾರಾಧನೆ ಎಲ್ಲ ಮಾಡ್ತಾರೆ. ಮತ್ತು ನಾಗನಿಗೆ ಪೂಜೆ ನಿಯಮಿತವಾಗಿ ವರ್ಷಕ್ಕೆ ಒಂದು ಸರ್ತಿ ಆ ಜಾಗದ್ದು ಬನಕ್ಕೆಲ್ಲ ಮಾಡ್ತಾರೆ. ನಾಗಬನ ಉಂಟಲ್ಲ, ಗದ್ದೆಯ ಬದಿಯಲ್ಲೇ ಎಲ್ಲಿ ತಂಪು ಇರ್ತದೆ ನೋಡಿ, ಅಲ್ಲೇ ಜಾಸ್ತಿ ನಾಗಬನ ಇರೋದು. ಈಗ ನಾವು ದೇವಸ್ಥಾನ ಎಲ್ಲ ಕಾಡಿನ ಮಧ್ಯ, ಬೆಟ್ಟದ ಮೇಲೆ ತಂಪಿರುವಲ್ಲೆಲ್ಲ ಆಗುದಲ್ಲ, ಈಗೆಲ್ಲ ಜೀರ್ಣೋದ್ಧಾರ ಮಾಡಿ ಅದನ್ನು ಮಾಡರ್ನ್ ಆಗಿ ಎಲ್ಲ ಮಾಡ್ತಾರೆ. ನಿಜವಾಗಿ ದೇವರಿಗೆ ನೇಚರ್ನೊಟ್ಟಿಗೆ ಇರ್ಲಿಕ್ಕೆ ಇಷ್ಟ. ಅಂದರೆ ಇದು ನೇಚರ್ನದ್ದು ಎಂತ ಹೇಳ್ತಾರೆ, ಪ್ರಕೃತಿಯ ತಂಪು ಗಾಳಿ, ತಂಪಿನಲ್ಲಿರುವುದು. ನಾಗನ ಬನ ಉಂಟಲ್ಲ ತಂಪಿನಲ್ಲಿರುವುದು. ಈಗ ನಾನು ಅಲ್ಲಿ ತೋರಿಸಿದ್ದೇನಲ್ಲ ನಾಗಬನ, ಅಲ್ಲಿ ಉಂಟಲ್ಲ ಬಿದಿರಿತ್ತು, ಫುಲ್ಲು ಮರ, ರೆಂಜೆ ಹೂವಿನ ಮರ, ಈ ಸುರಗೆ ಹೂ ಅಂತ ಹೇಳ್ತಾರೆ ನಮ್ಮದು ತುಳುವಿನಲ್ಲಿ, ಸೊರಗೆ ಹೂ, ರೆಂಜೆ ಹೂ ಅಂಥದ್ದೇ ಮರ ಉಂಟಲ್ಲ, ಅದರ ಅಡಿಯಲ್ಲೇ ಇರುವುದು ನಾಗನದೊಂದು ಉಂಟಲ್ಲ, ಇದು ಕಟ್ಟುವುದೇ ಹುತ್ತ ಕಟ್ಟುವುದೇ ಅಂಥ ಜಾಗದಲ್ಲಿ. ನಾಗನ ಹುತ್ತ ಕಟ್ಟುವುದು ಇರುವೆ, ಅದರಲ್ಲಿ ಹೋಗಿ ಕುತ್ಕೊಳ್ಳೋದು ನಾಗದೇವರು. ಅದು ನಾಗನಿಗೆ ತಂಪಾಗ್ತದಲ್ಲ, ಅದಕ್ಕೆ ಹೋಗಿ ತಂಪಿನ ಜಾಗದಲ್ಲಿ ಕುತ್ಕೊಳ್ತಾನೆ ಅವನು. ಇದೆಂತ ಹೇಳ್ತಾರೆ, ಈ ಬಿದಿರು ಅಲ್ಲಿ ನೋಡಿ, ನಾನು ತೋರಿಸಿದ್ದೇನೆ ಈಗ ವಿಡಿಯೋದಲ್ಲಿ, ಬಿದಿರಿನ ಫುಲ್ ಉಂಟಲ್ಲ ಹೊದಿಕೆಯ ಮೇಲೆ ತಂಪು ಜಾಗದಲ್ಲಿ ನಾಗ ಇರುವುದು. ಈಗೆಂತ ಮಾಡ್ತಾರೆ, ಅದರ ಮೇಲೆ ಶೀಟ್ ಹಾಕ್ತಾರೆ. ಶೀಟ್ ಹಾಕಿದಾಗ ಇನ್ನೂ ಕೂಡ ಉರಿ ಜಾಸ್ತಿ ಆಗುದು, ಅಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ನಿಜವಾಗಿ ಅದು ಉಂಟಲ್ಲ ನಾಗನದ್ದು ಬನದಲ್ಲಿ ಫುಲ್ಲು ಮರ ಮತ್ತೆ ತಂಪು ಇರಬೇಕು. ಅಲ್ಲಿ ನಮ್ಮದೊಂದು ಮೂಲ ಸ್ಥಾನ ಉಂಟು, ಅಲ್ಲಿ ಈಗ ಸಹ ಹಾಗೆ ಉಂಟು. ಅದನ್ನು ಇನ್ನು ಸಹ ಅವರು ಇದು ಮಾಡಲಿಲ್ಲ, ಕಡಿಲಿಲ್ಲ ಮರ ಎಲ್ಲ. ಆ ಮರ ಎಲ್ಲ ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕು ಗೊತ್ತುಂಟು. ಅದನ್ನೆಲ್ಲ 1 ನಿಮಿಷದಲ್ಲಿ ಕಡ್ದು ಅದಕ್ಕೆ ಒಂದು ಹೊದಿಕೆ ಮಾಡಿ ಬಿಡ್ತಾರೆ. ನಾವೆಲ್ಲ ಮಾತಾಡುವಾಗಿಲ್ಲ, ನಾವೆಂತ ಹೇಳೋದು ಅಲ್ವಾ ಅದನ್ನೆಲ್ಲ. ನಿಜವಾಗಿ ಅದು ತಂಪು ಜಾಗದಲ್ಲಿ ಇರಬೇಕು, ತಂಪು ಗದ್ದೆಯ ಬದಿ, ಮತ್ತು ಆ ಮರ ಬಳ್ಳಿ, ದೊಡ್ಡ ದೊಡ್ಡ ಬಿದಿರಿನ ಹೊದಿಕೆ ಎಲ್ಲ ಇರ್ತದಲ್ಲ, ಹಾಗೇನೆ ನಾಗದೇವರು ಅಲ್ಲೇ ಇರೋದು. ನಿಜವಾಗ್ಲೂ ಕಾಡಿನ ಮಧ್ಯೆ. ಮತ್ತು ಈ ಮಣ್ಣಿನದ್ದು ಹಳೆಯ ದೇವಸ್ಥಾನ ಎಲ್ಲ ಇರ್ತದಲ್ಲ, ಅಲ್ಲಿ ಹೋಗಿ ಒಂದು ಕೈ ಮುಗ್ದು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಎಷ್ಟೊಂದು ಖುಷಿ ಆಗ್ತದಲ್ಲ, ನಿಜವಾದ ಒಂದು ಭಕ್ತಿಭಾವದ ಫೀಲಿಂಗ್ಸ್ ಬರ್ತದೆ ಅಲ್ಲಿ. ಹಾಗೇನೆ ನಮ್ಮ ಹಳ್ಳಿಯದು ಇವತ್ತು ನಾಗಬನ, ಅಲ್ಲಿ ಅದು ಪೂಜೆ ಊಟ ಎಲ್ಲ ತೋರಿಸ್ತೇನೆ ನಾನು. ಹಾಗೇನೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಳ್ಳಿಯ ವಿಡಿಯೋ ಹೇಗಿತ್ತು ಅಂತ ಹೇಳಿ. ನಾವು ಗದ್ದೆ, ಕಾಡು, ಗುಡ್ಡ, ಹಾಗೇನೆ ನಾವು ಬೆಳೆದವರು. ಈ ಗದ್ದೆ ಕೆಲಸ, ದನದ್ದು ಕೆಲಸ ಅದೆಲ್ಲ ನಮಗೆ ಮಾಡಿ ಗೊತ್ತುಂಟು. ಮತ್ತು ಶಾಲೆಗೆಲ್ಲ ನಾವು 4-5 ಕಿಲೋಮೀಟರ್ ನಡ್ಕೊಂಡು ತಲೆಗೆಲ್ಲ ಫುಲ್ ಎಣ್ಣೆ ಹಾಕಿ ಬುತ್ತಿ ಇಟ್ಕೊಂಡು ಒಂದು ಗಂಜಿ ಊಟ ಮಾಡಿ ಹೋದವರು ನಾವು. ಹಾಗಾಗಿ ನಮಗೆ ಉಂಟಲ್ಲ ಸಣ್ಣದಿನಿಂದ ಕಷ್ಟ ಬಂದದ್ರಿಂದ ನಮಗೇನು ಈ ಲೈಫ್ ಉಂಟಲ್ಲ, ಎಷ್ಟು ಕಷ್ಟ ಬಂದರೆ ಸಹ ಕಷ್ಟ ಅಂತ ಅನಿಸೋದಿಲ್ಲ. ಸ್ವಲ್ಪ ಬೇಜಾರಾಗ್ತದೆ, ಅಯ್ಯೋ ಇಷ್ಟು ಕಷ್ಟ ಬಂದಾಗೆಲ್ಲ ಹೀಗೆಲ್ಲ ಆಯ್ತಲ್ಲ ಅಂತ. ಬಟ್ ನಮಗೆ ಸ್ಟ್ರಗಲ್ ಮಾಡಿ ಗೊತ್ತಿದೆ ಲೈಫ್ ಏನು ಹೇಗೆ ಅಂತ. ಹಾಗೆಯೇ ನಂದು ಅಡಿಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಈಗ ವಿಡಿಯೋಸ್ ನೋಡುವ. ಗಂಟೆಗೆ 670 ರೂಪಾಯಿ 4 ಪೆಣ್ಣೆ ಅಂಡ ಕಲರ್ ಬೋಟ್ వీడియో ಹಳ್ಳಿದ ಬನ್ನಪುರ ತೋರೆ ದಿಕ್ಕು ಜೊತೆ
ಮಾಡಿ ಮತ್ತೆ ನನ್ನ ಅಜ್ಜಿನ ಮೂಲೆ ಉಂಟು ಜಾಗ ಮೂರ ನಂಬಿಕೆ ಎಂಕಲ್ಲ ದುಮ್ಮದ ಉಂಟಪ್ಪಿ ಅಂದು ಇದಕ್ಕೆ ಇವರು ಎಲ್ಲ ಸೇರಿ ಮಾಡಿ ಕಾಂಟ್ರಾಕ್ಟ್ ಮಾಡಿದ್ದಕ್ಕೆ 1,37,000 ರೂಪಾಯಿ ಆಗಿದೆ. ಇತ್ತ ಕರೆಂಟ್ ಅಂದು ವೈಟ್ ಕರೆಂಟ್ ಪನ ಎಂಚ ಜನರೇಟರಾ ಓ ಎನ್ನ ಯೂಟ್ಯೂಬ್ ಬರ್ಕೊಂಡು ಅಟ್ಟಿಲ್ದ ತೂಲೆ ಹಾಂ 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 ತಾಳ ಈಗ ಮಿಷನ್ ಅವು ಸರ್ತ ದೀಪಿನ ಹಾಂ ಅಂಚ ಕರೆಂಟ್ ಒಂಜಿ ಪಾಂಡಾಣ್ ಅವೇ ಲಾಡು ತಿನ್ನುವುದೇ ಇಲ್ಲ ಡಯಟ್ದ ಬಗ್ಗೆ ಪನ್ ಡಯಟ್ದ ಬಗ್ಗೆ ಲಾಡು ತಿನ್ನುವುದಿಲ್ಲ ನಂತರ ಸ್ವೀಟ್ ತಿನ್ನಬಾರ್ದು 41 ಅವು ಸಿಗರೇಟ್ ಈಗ ಈ ಗದ್ದೆ ಎಲ್ಲ ತೋರಿಸ್ತೇನೆ, ನಮ್ಮದೇ ಗದ್ದೆ ಎಲ್ಲ ಉಂಟು ಇಲ್ಲಿ, ಅದನ್ನೆಲ್ಲ ತೋರಿಸ್ತೇನೆ. ಸ್ವಲ್ಪ ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಉಂಟಲ್ಲ ಒಂದೊಂದು ಗದ್ದೆಗೆ ಒಂದೊಂದು ಬಾವಿ ಲೈನಿಗೆ. ಇನ್ನು ಮಳೆಗಾಲದಲ್ಲಿ ನಾನು ಫುಲ್ಲು ತೋರಿಸ್ತೇನೆ. ಮುಂಚೆ ಒಂದು ಸರ್ತಿ ನಾನು ತೋರಿಸಿದ್ದೇನೆ,
ಈ ಬಾವಿಯಲ್ಲಿ ಮರದ ಮೇಲೆ ಹತ್ತಿ ನಾವು ಬಾವಿಗೆ ಹಾರುದು ಮತ್ತೆ ಈಜಾಡುದೆಲ್ಲ ಮಾಡ್ತಾ ಇದ್ವಿ ನಾವು. ಒಂದೊಂದು ಗದ್ದೆಗೆ ಒಂದೊಂದು ಬಾವಿ. ಈಗ ಬತ್ತಿ ಹೋಗಿದೆ, ಬೇಸಿಗೆ ಅಲ್ಲ. ಗದ್ದೆಯ ಅವಸ್ಥೆ ಮಾತ್ರ ಉಂಟಲ್ಲ, ಹೋಗಲಿಕ್ಕೆ ದಾರಿಯೇ ಇಲ್ಲ. ಯಾರು ಸರಿಕಟ್ಟು ಬೇಸಾಯ ಮಾಡುವುದಿಲ್ಲ, ಹಾಗಾಗಿ ಮಿಷಿನೆಲ್ಲ ಹೋಗುವುದಲ್ಲ. ಅಂಚು ಇಲ್ಲ ಇಲ್ಲಿ, ಗದ್ದೆಗೆ ಅಂಚೇ ಇಲ್ಲ, ಭಾರಿ ಕಷ್ಟದಲ್ಲಿ ಹೋಗಬೇಕು. ಈ ಗದ್ದೆ ಅಂಚಿನಲ್ಲೆಲ್ಲ ನಾವು ನಡ್ಕೊಂಡು ಬರ್ತಾ ಇತ್ತು ಸಣ್ಣದಿರುವಾಗ. ಈಗೆಲ್ಲ ಫುಲ್ಲು ಚೇಂಜ್ ಆಗಿದೆ, ಕಾಡು, ಬೇಸಾಯನೇ ಜಾಸ್ತಿ ಮಾಡೋದಿಲ್ಲ, ಗದ್ದೆ ಕೂಡ ಜಾಸ್ತಿ ಮಾಡೋದಿಲ್ಲ. ಅಲ್ಲೊಂದು ನಮ್ಮ ಗದ್ದೆ ಇದೆ ನೋಡಿ, ಇಲ್ಲೊಂದು ಬಾವಿ. ಇಲ್ಲಿ ಒಂದು ಬಾವಿ ಉಂಟು. ಇಲ್ಲಿ ಒಂದು ಬಾವಿ ಉಂಟು. ಇಲ್ಲಿ ಕೂಡ ನಾವು ಈಜಾಡಲಿಕ್ಕೆ ಎಲ್ಲ ಬರ್ತಾ ಇದ್ವಿ. ಈಗ ನಮಗೆ ಈಜಾಡಲಿಕ್ಕೆ ಬಿಡಿ, ಅದು ಬಾವಿಯೇ ಕಾಣುವುದಿಲ್ಲ, ಬಾವಿಯೇ ಕಾಣುವುದಿಲ್ಲ, ಫುಲ್ಲು ಹುಲ್ಲು ಬಂದಿದೆ. ಗದ್ದೆ ಫುಲ್ಲು ಗದ್ದೆ ವ್ಯೂ ಎಷ್ಟು ಚಂದ ನೋಡಿ. ಬಿಸಿಲು ತುಂಬ ಉಂಟು ಇಲ್ಲಿ, ನನಗೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ನಮ್ಮದು ಹಳ್ಳಿ, ನಾವು ಹುಟ್ಟಿ ಬೆಳೆದ ಊರು, ಆಚೆ ಈಚೆ ಓಡಾಡಿದ ಊರು. ಗದ್ದೆಯಲ್ಲಿ ಆಟ ಆಡೋದು, ಬಾವಿಯಲ್ಲಿ ಈಜಾಡೋದು, ಗದ್ದೆಯಲ್ಲಿ ಆಟ ಆಡೋದು. ಇಲ್ಲಿ ಹೋಗೋದೇ ಕಷ್ಟ. ಈಗ ಒಬ್ಬರ ಗದ್ದೆಗೆ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ಎಂತ ಹೇಳ್ತಾರೆ, ದಾರಿಯೇ ಇಲ್ಲ, ಹಾಗೆ ಆಗಿದೆ. ಎಷ್ಟು ಚಂದ ವ್ಯೂ ಉಂಟು ನೋಡಿ. ನಮ್ಮ ಹಳ್ಳಿ ಹೇಗೆ ಉಂಟು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ, ಆಯಿತಾ. ನಾಗಮನಕ್ಕೆ ಹೋಗಲಿಕ್ಕೆ ದಾರಿ ಇಲ್ಲ, ಅಷ್ಟು ಕೂಡ ಗದ್ದೆ. ಈಗ ಯಾರು ಸಹ ಮಿಷಿನ್ ಬರ್ತದಲ್ಲ, ಹಾಗಾಗಿ ಗದ್ದೆಯನ್ನು ಉಳ್ಳಿಕ್ಕೆ ಮೊದಲೆಲ್ಲ ಎತ್ತು ಬರ್ತಾ ಇತ್ತು, ಎತ್ತುಗಳು ಹೋರಿ ಇಲ್ಲಿಂದ ಕರ್ಕೊಂಡು ಹೋಗಿ ಅದನ್ನು ಉಳ್ತಾಯಿದ್ರು. ನಮಗೆ ಗದ್ದೆ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಉಂಟು. ಕಾಡು ಗುಡ್ಡ ಪ್ರದೇಶದಲ್ಲಿ ನಾವು ಶಾಲೆಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇದ್ದದ್ದು ತೊರೆ, ತೋಡು, ಬಾವಿ ಅಂಥದ್ರಲ್ಲೇ ಆಟ ಆಡ್ತಾ ಇದ್ದದ್ದು ನಾವು. ಹಾಗಾಗಿ ನಮ್ಗೆ ಇದೆಲ್ಲ ಇಷ್ಟ ಆಗ್ತದೆ. ನಮ್ಮದೊಂದು ಊರಿನದ್ದು ಅಟ್ಯಾಚ್ಮೆಂಟ್ ನಮಗೆ. ಈಗ ನಡೆಯುವುದೇ ಕಷ್ಟ, ಅಂಚು ಇಲ್ಲ, ಗದ್ದೆಗೆಲ್ಲ ಅಂಚು ಇಲ್ಲ, ಸ್ವಲ್ಪ ಸ್ವಲ್ಪ ಉಂಟು. ಅಲ್ಲಿ ಇಲ್ಲಿ ಗದ್ದೆ ಉಬ್ಬು ತಗ್ಗು. ಯಾಕೆ ಗೊತ್ತುಂಟಾ, ಮಿಷಿನ್ ಹೋಗ್ತದಲ್ಲ, ಹಾಗೆ ಮಿಷಿನ್ ಹೋಗೋದ್ರಿಂದ ಉಬ್ಬು ತಗ್ಗು ಉಂಟು. ಆದರೆ ಕೂಡ ಇದು ಖುಷಿ ಆಗ್ತದೆ. ಇಲ್ಲಿ ಸಂಜೆ ಒಳ್ಳೇದಾಗ್ತದೆ. ಈಗ ತುಂಬ ಬಿಸಿಲಲ್ಲ, ಸಂಜೆ ಒಳ್ಳೇದಾಗ್ತದೆ. ಬೇಲಿ ಸಹ ಹಾಗೆ, ಎಲ್ಲ ಬೇಲಿ ಸಹ ಕಡಿಲಿಲ್ಲ. ಯಾರು ಹಳ್ಳಿಯಲ್ಲಿ ಇರುವುದೇ ಇಲ್ಲ, ಮತ್ತೆಂತ ಮಾಡೋದು, ಎಲ್ಲ ಸಿಟಿ. ಎಲ್ಲರಿಗೆ ಸಿಟಿ ಲೈಫ್ ಬೇಕು, ಸಿಟಿ ಜೀವನ ಬೇಕು. ಹಳ್ಳಿಯಲ್ಲಿ ಯಾರೂ ಇಷ್ಟಪಡುವುದಿಲ್ಲ ಇರಲಿಕ್ಕೆ. ಮೊದಲೆಲ್ಲ ಹುಲ್ಲಿನ ಮನೆ ಇತ್ತು ನಮ್ಮದು ಸಣ್ಣದಿರುವಾಗ. ಆಗ ಎಲ್ಲ ನಗ್ತಾಯಿದ್ರು, ಹುಲ್ಲಿನ ಮನೆಯಲ್ಲಿ ಇರೋದು, ಇವರದ್ದು ಹುಲ್ಲಿನ ಮನೆ ಅಂಥೇಳಿ. ಮತ್ತು ನಮಗೆ ಟ್ಯಾರಿಸ್ ಮನೆ ಆಯಿತು. ಈಗ ರಿಸೋರ್ಟಿಗೆಲ್ಲ ಹೋಗಿ ಹುಲ್ಲಿನ ಮನೆಯಲ್ಲೇ ದುಡ್ಡು ಕೊಟ್ಟು ಕೂತ್ಕೊಳ್ತಾರೆ. ಎಂಥ ಕಾಲ ಬಂದಿದೆ ನೋಡಿ. ಅಲ್ಲಿ ದನ ಕಟ್ಟಿದ್ದಾರೆ, ದನ ಮೇಯ್ತು. ಇಲ್ಲಿ ದನ ನೋಡಿ, ದನ ಕಟ್ಟಿದ್ದಾರೆ, ದನ ಮೇಯ್ತಾ ಉಂಟು. ಖುಷಿ ಆಗ್ತದಲ್ಲ ನೋಡಲಿಕ್ಕೆ. ಅಲ್ಲಿ ಒಂದು ದನ ಕಟ್ಟಿದ್ದಾರೆ, ದನ ಮೇಯ್ತಾ ಉಂಟು. ನಮಗೆ ದನ ತಗೊಂಡು ಬರಬೇಕಂದ್ರೆ ದನವನ್ನು ಕರ್ಕೊಂಡು ಬಂದು ಅದನ್ನು ಇದು ಹಾಲು ತೆಗೆದು ಮತ್ತು ಮಜ್ಜಿಗೆ, ಬೆಣ್ಣೆ, ಮೊಸರು ಎಲ್ಲ ಮಾಡುವುದು ಸಹ ನಮಗೆ ಗೊತ್ತಿತ್ತು. ಈಗ ನಮಗೆ ಅದೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಬೇಸಾಯದ ಕೆಲಸ ಅಂದರೆ ಗದ್ದೆ ಕೆಲಸ ಎಲ್ಲ ಮಾಡಿ ನಮಗೆ ಗೊತ್ತುಂಟು. ಮಲ್ಲಿಗೆ ಗಿಡ ನೋಡಿ, ಇಲ್ಲಿ ಇವರ ಮನೆಯಲ್ಲಿ ಮಲ್ಲಿಗೆ ಗಿಡ. ಗದ್ದೆ ಕೆಲಸ ಮಾಡಿ ಗೊತ್ತುಂಟು. ದನ ಎಲ್ಲ ಹಾಲನ್ನು ಹೇಗೆ ತೆಗಿಬೇಕು, ಅದೆಲ್ಲ ಕೆಲಸವನ್ನು ನಾವು ಕಲ್ತಿದ್ದೇವೆ. ಆದ್ದರಿಂದ ನಮಗೆ ಹಳ್ಳಿಯ ಜೀವನ ಇಲ್ಲಿ ಯಾಕೆ ಬರುವುದು, ಅಯ್ಯೋ ಹಳ್ಳಿ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ನಾವು ಹಳ್ಳಿ ಜೀವನ ಮಾಡಿ ನಮಗೆ ಅಭ್ಯಾಸ ಉಂಟು.
ಗದ್ದೆ ಬದಿಯಲ್ಲಿ ಹೋಗಿ ಗದ್ದೆ ಕೆಲಸ ಮಾಡಿ ದನದ ಹಾಲು ತೆಗೆಯೋದು, ಮಲ್ಲಿಗೆ ಕಟ್ಟೋದು, ಮಲ್ಲಿಗೆ ಕೊಯ್ಯೋದು, ಹಾರ್ಡ್ ವರ್ಕ್ ಮಾಡಿದ್ದೇವೆ ನಾವು. ಶಾಲೆಗೆಲ್ಲ ನಾವು ನಡ್ಕೊಂಡು ಹೋಗಬೇಕಿತ್ತು. ನಡ್ಕೊಂಡು ಗುಡ್ಡ, ಕಾಡು, ತೊರೆ ಅದರದೆಲ್ಲ ಸೈಡಲ್ಲಿ ನಡ್ಕೊಂಡು ಹೋಗೋದು. ದೊಡ್ಡ ದೊಡ್ಡ ನೆರೆ ಬರುವಾಗೆಲ್ಲ ನಾವು ನಡ್ಕೊಂಡು ಹೋಗೋದು ಶಾಲೆಗೆ. ಈ ದನ ನನ್ನನ್ನೇ ನೋಡ್ತಾ ಉಂಟು. ಫುಲ್ ವ್ಯೂ. ನಮ್ಮ ಗದ್ದೆ ಉಂಟು ಇಲ್ಲಿ, ಅಜ್ಜಿಯದ್ದು ನಮ್ಮದೇ ಗದ್ದೆ ಉಂಟು, ನಮ್ಮದೇ ಕಾಡು ಎಲ್ಲ. ಬಿಸಿಲು ತುಂಬ ಉಂಟು. ಇದು ಜಾರಿಗೆಯದ್ದು ಮರ ಉಂಟಲ್ಲ, ಜಾರಿಗೆ ಓಡು ಮೀನಿಗೆಲ್ಲ ಹೋಗ್ತಾರಲ್ಲ ಅದರದ್ದು ಮರ. ಹಳ್ಳಿ ಅಂದರೆ ಹೀಗೆ ನಾಯಿ ಎಲ್ಲ ಬೊಗಳ್ಬೇಕು, ಇಲ್ಲದ್ರೆ ಮಜಾನೇ ಇಲ್ಲ. ಬೌ 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 ಕ್ಯಾಂಗ್ 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 ಕ್ಯಾಂಗ್. ಇದು ಸಿಟಿ ಅಂದರೆ ಬ್ಯುಸಿ ಲೈಫು, ಮತ್ತು ಟೈಮ್ ಇಲ್ಲ, ಮನುಷ್ಯರ ಹತ್ರ ಮಾತಾಡಲಿಕ್ಕೆ ಟೈಮ್ ಇಲ್ಲ, ಒಬ್ಬರ ಮುಖ ನೋಡಲಿಕ್ಕೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ. ಇದೇ ಆಯಿತು, ಪುರ್ಸೊತ್ತಿಲ್ಲ. ಇನ್ನೆಂತ ಬರ್ತದೆ ಸಿಟಿಯವರ ಬಾಯಲ್ಲಿ? ಮತ್ತು ಎಲ್ಲ ಮನೆಗೆ ಸಹ ಬಾಗಿಲು ಬಂದ್ ಅಷ್ಟೇ, ಬಂದ್ ಯಾರು ಬೇಡ ಅವರಿಗೆ. ಅದು ಒಂದು ಜೀವನ ಅಂತ ನೆನೆಸೋದಿಲ್ಲ.